ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ತರಕಾರಿ ತಿನ್ನಲಿಲ್ದವ್ರಿಗೆ ಮತ್ತು ಮಕ್ಕಳಂತೂ ತರಕಾರಿ ತಿನ್ನೋದಕ್ಕೆ ಹಠ ಮಾಡ್ತವೆ. ಅವ್ರಿಗೆ ಈ ರೀತಿ ಒಂದು ಸತಿ ನೀವು ಮಾಡಿಕೊಟ್ರೆ ಪದೇ ಪದೇ ಕೇಳಿ ಅವೇ ಹಾಕಿಸ್ಕೊಂಡು ತಿಂತವೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಅರ್ಧನಾದರೂ ತೊಗೊಬೋದು, ಇಲ್ಲ ಫುಲ್ ಮೈದಾ ಹಿಟ್ಟಲ್ಲಾದರೂ ಮಾಡ್ಕೊಬೋದು, ಇಲ್ಲ ಫುಲ್ ರೋಟಿ ರವೆನಾದರೂ ತೊಗೋಬೋದು, ಇಲ್ಲಾಂದರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ಹಾಫ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ. ಅರ್ಧ ಮೈದಾ ಅರ್ಧ ಚಿರೋಟಿ ತೊಗೊಂಡಿದ್ದೀನಿ. ಮತ್ತು ಮೇಲೆ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಮಿಕ್ಸ್ ಕೊಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕಿ ನಾನಿವಾಗ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಕೊಟ್ಕೊಂಡು ಇಟ್ಟು ಉಂಡೆ ಕಟ್ಟಿದ್ರೆ ಹೊಡಿಬಾರ್ದು. ಆ ರೀತಿ ನಾನು ನೋಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಉಂಡೆ ಕಟ್ಟಿದ್ರೆ ಹೊಡಿಬಾರ್ದು. ಆ ರೀತಿಯಾಗಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡೆ. ಈ ರೀತಿ ನಾನು ಚಪಾತಿ ಹಿಟ್ಟಂಗೆ ಜಾಸ್ತಿ ಗಟ್ಟಿನೂ ಅಲ್ಲ ಮತ್ತು ಎಳ್ಗೂ ಅಲ್ಲ, ಮೀಡಿಯಮ್. ಅದಕ್ಕೆ ನಾನಿಲ್ಲಿ ಈ ಥರ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು ಅರ್ಧ ಗಂಟೆ ನೆನಿಬೇಕು. ಒಂದು 20 ನಿಮಿಷ ನೆನೆದ್ರೆ ಸಾಕಾಗುತ್ತೆ. ಆದರೆ ನಾನಿನ್ನೂ ಪಲ್ಯ ಎಲ್ಲ ಮೊಮೋಸಿಗೆ ಪಲ್ಯ ಮಾಡಬೇಕಲ್ಲ, ಸ್ಟಫಿಂಗು ಅದೆಲ್ಲ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡ್ತಾಯಿದ್ದೀನಿ. ನಾನು ಇಲ್ಲಿ ಮೇಲೆ ತುಪ್ಪ ಸವರಿ ಇಟ್ಟಿದ್ದೀನಿ. ನೀವು ಬೇಕಾದರೆ ಎಣ್ಣೆನಾದರೂ ಸವರಿ ಇಡ್ಬೋದು. ಇವಾಗ ಒಂದು ಕೋಸನ್ನ ತೊಗೊಂಡಿದ್ದೀನಿ. ಕೋಸನ್ನ ತೊಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಒಂದು ಕೋಸು ಫುಲ್ಲು ಹಚ್ಚಿದ ಮೇಲೆ ಮತ್ತು ಹುಳ್ಳಿಕಾಯಿ ಕೂಡ ಸೋಸ್ಕೊಂಡು ತೊಳ್ಕೊಂಡು ಹಚ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಕೋಸನ್ನ ಹಚ್ಚಿದ್ನಲ್ಲ, ಅದನ್ನು ಸುಮ್ಮನೆ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಬತ್ತೀನಿ. ಇಲ್ಲಾಂದರೆ ಮೋಮೋಸಲ್ಲಿ ಅಂದರೆ ಸ್ಟಫಿಂಗ್ ತುಂಬ್ತೀವಲ್ಲ, ಅದರಲ್ಲಿ ತರಿಯಾಗಿ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹಿಂಗೆ ರುಬ್ಕೊಂಡಿದ್ದೀನಿ. ಹುಳ್ಳಿಕಾಯಿ ಕೂಡ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಬತ್ತೀನಿ. ಕ್ಯಾಪ್ಸಿಕಮ್ಮು ಅಷ್ಟೇ, ಹುಳ್ಳಿಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ಕ್ಯಾಪ್ಸಿಕಮ್ಮು ಕೂಡ ರುಬ್ಕೊಂಡು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು ಒಂದು 3 ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 4ರಿಂದ 5 ಕ್ಯಾರೆಟ್ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಮೊದಲೇ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಟಿದ್ನಲ್ಲ ಈರುಳ್ಳಿ ಕೂಡ ಸೇರಿಸ್ಕೊಂಡು, ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ ನಂತರ ಇಲ್ಲಿ ಕ್ಯಾಪ್ಸಿಕಮ್ನ ರುಬ್ಬಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು, ನೀವು ಹಚ್ಚಾದರೂ ಹಾಕ್ಕೋಬೋದು. ನಾನು ಸ್ಟಫಿಂಗಿಗೆ ನೀಟಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಲ್ಲ ರುಬ್ಕೊಂಡಿದ್ದೀನಿ. ನೀವು ನೈಸಾಗಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ಇದನ್ನ ಚೆನ್ನಾಗಿ ಒಂದು ಸತಿ ಫ್ರೈ ಆಗಬೇಕು ನೋಡಿ. ಇವಾಗ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ. ಇವಾಗ ಕ್ಯಾರೆಟು, ಕೊತ್ತಂಬರಿ, ಕೋಸು, ಹುಳ್ಳಿಕಾಯಿ ಇದೆಲ್ಲ ಕೂಡ ಸೇರಿಸ್ಕೊಂಡು ಎಣ್ಣೆ ಒಳಗೆ ಅಂದರೆ ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದರೊಳಗೆ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಬೇಕು. ಮಿಕ್ಸ್ ಕೊಟ್ಕೊಂಡು 4ರಿಂದ 5 ನಿಮಿಷ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಮತ್ತು 1 ಸ್ಪೂನ್ ಗರಂ ಮಸಾಲ ಮತ್ತು 1 ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಐಟಮ್ ಬಂದ್ಬಿಟ್ಟು ಇಷ್ಟೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ರುಬ್ಬಿಟ್ಟಿರೋದ್ರಿಂದ ಬೇಗನೆ ಬೇಯುತ್ತೆ. ಹಾಗಾಗಿ ನಾನು ಒಂದು 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಕಾರ್ನ್ ಕೂಡ ಬೇಯಿಸ್ಕೊಂಡು ಮಡಿಕೊಂಡಿದ್ದೆ, ಸ್ವೀಟ್ ಕಾರ್ನು, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿಗೆ ಸ್ಟಫಿಂಗ್ ಮಾಡಿದ್ದು ಮುಗೀತು. ಒಂದು ಸತಿ ಮಿಕ್ಸ್ ಕೊಟ್ಕೊಂಡ್ರೆ ಸ್ಟಫಿಂಗ್ ಮುಗೀತು. ನಾನಿಲ್ಲಿ ಕೆಂಪು ಚಟ್ನಿನ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ಕೆಂಪು ಚಟ್ನಿಗೆ ಮೊದಲಿಗೆ ಒಂದು ಅರ್ಧ ಪಾತ್ರೆಯಷ್ಟು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಟೊಮೊಟೊ ಒಂದು 6ರಿಂದ 7 ಗುಂಟೂರು ಮೆಣಸಿನ್ಕಾಯಿ ಮತ್ತು 8ರಿಂದ 9 ಬೇಡಿಗೆ ಮೆಣಸಿನ್ಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನೀರೊಳಗೆ ಕುದಿಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಕುದ್ರೆ ಸಾಕು. ಜಾಸ್ತಿ ಬೇಯಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ನೀವು ಒಂದು 10 ನಿಮಿಷ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ರೆ ಸಾಕು. ನಾನಿಲ್ಲಿ ನೆನೆ ಹಾಕಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಇಷ್ಟ ಆಗಿದೆ. ನೀರನ್ನೆಲ್ಲ ಬಸ್ಕೊಂಡು ಇವಾಗ ಆರೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಬೇಯಿಸಿಟ್ಟಿದ್ನಲ್ಲ ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಲಿದೆ. ಮಾಮೂಲಿ ಕೆಂಪು ಚಟ್ನಿ ಹೇಗೆ ಬರುತ್ತಲ್ಲ ಸೇಮ್ ಕಲರ್ ಕೂಡ ಹಾಗೆ ಬರುತ್ತೆ. ನೀವು ಬೇಕಾದರೆ ಖಾರ ಪುಡಿ ಬೇಕಾದರೂ ಯೂಸ್ ಮಾಡ್ಬೋದು. ಅಷ್ಟೊಂದು ಟೇಸ್ಟ್ ಬರೋಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ತುರಿದಿರೋದನ್ನ ಹಾಕ್ಕೊಂಡು
ಒಂದು ಮಿಕ್ಸ್ ಕೊಟ್ಕೊಂಡು ಮತ್ತು ನಾನಿಲ್ಲಿ ಕೆಂಪು ಚಟ್ನಿ ರುಬ್ಬಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಬೇಕು. ಅದಕ್ಕೆ ಉಪ್ಪು ಬೆಲ್ಲ ಹಾಕಿದ್ದೀನಿ ನಾನು. ಕೆಂಪು ಚಟ್ನಿಲಿ ಸಿಹಿ ಇದ್ರೇ ಮೋಮೋಸಿಗೆ ಚೆನ್ನಾಗಿ ಅನ್ಸೋದು ಅಂತ ಹೇಳ್ಬಿಟ್ಟು ಬೆಲ್ಲ ಕೂಡ ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ಒಂದು ಅರ್ಧ ಒಳ್ಳು ನಿಂಬೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ. ಈ ಕೆಂಪು ಚಟ್ನಿ ಟೇಸ್ಟ್ ಬಂದ್ಬಿಟ್ಟು ಹೊರಗಡೆ ಎಲ್ಲ ಕೊಡ್ತಾರಲ್ಲ ಮೋಮೋಸ್ ಜೊತೆಗೆ ಸೇಮ್ ಅದೇ ಥರ ಇರುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಇವಾಗ ನಾನಿಲ್ಲಿ ವೈಟ್ ಚಟ್ನಿ ಕೊಡ್ತಾರಲ್ಲ ಅವರು ವೈಟ್ ಚಟ್ನಿ ಕೂಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು 4 ರಿಂದ 5 ಆಲೂಗಡ್ಡೆ ನಾನಲ್ಲಿ ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಮತ್ತು ಒಂದು 2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲ ನೀವು ಕೆನೆ ಇದ್ದರೆ ಕೆನೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ 1 ಬೌಲಷ್ಟು ಹಾಲು ಕೂಡ ಹಾಕಿ ಮತ್ತು ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನು, ಉಪ್ಪು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಒಂದು ಸತಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಇಲ್ಲಿ ಸೇಮು. ಇವಾಗ ನಾನು ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೊಂದು ಅರ್ಧ ಬೌಲ್ ಹಾಲು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಲಿದೆ. ಇವಾಗ ನಾನು ಇಲ್ಲಿ ನಾದಿಟ್ಟಿದ್ನಲ್ಲ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾನಿಲ್ಲಿ ಈ ರೀತಿ ಅಂದರೆ ಒಂದು ಪೂರಿಗಿನ ಇನ್ನೂ ಸ್ವಲ್ಪ ಸಣ್ಣದಾಗೇನೆ ಉಂಡೆ ಹಾಕ್ಕೊಂಡು ಈ ಥರ 4 ರಿಂದ 5 ರೌಂಡ್ ಹರಿದ್ರೆ ಸಾಕು. ಈ ಥರ ಚಿಕ್ಕ ಚಿಕ್ಕದಾಗಿ ಹಾಳೆಗಳ್ನ ಮಾಡಿ ಮತ್ತು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಾಡಿ ನೀವು ಯಾವ ಶೇಪಿಗಾದರೂ ಕೊಟ್ಕೋಬೋದು. ನಾನಿಲ್ಲಿ ಮೋದಕ ಶೇಪಿಗೆ ಕೊಡ್ತಾಯಿದ್ದೀನಿ. ನೀವು ಬೇಡ ಅಂದರೆ ಯಾವ ಶೇಪಿಗಾದರೂ ಕೊಟ್ಕೋಬೋದು. ನೀವು ಇಲ್ಲಿ ಕಡುಬು ಥರ ಆದರೂ ಮಾಡ್ಕೊಂಡು ತಿನ್ಬೋದು, ಈ ಥರ ಆದರೂ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಮೋದಕ ಶೇಪಿಗೆ ಕೊಟ್ಟಿದ್ದೀನಿ. ಇವಾಗ ಸ್ಟೀಮಿಗೆ ಇಡಬೇಕಲ್ಲ, ಅದಕ್ಕೆ ಸ್ಟೀಮಿಗಾದರೂ ಇಟ್ಕೋಬೋದು, ಇವನ್ನೇ ಕರೆದಾದರೂ ತಿನ್ಬೋದು ನೀವು. ನಾವು ಎಣ್ಣೆಲಿ ಕರೆದ್ರೆ ಅಷ್ಟೊಂದು ಹೆಲ್ದಿ ಅಲ್ಲ ಅಂತ ಹೇಳ್ಬಿಟ್ಟು ಈ ಥರ ಇಡ್ಲಿ ಪಾತ್ರೆಗೆ ಮೊದಲಿಗೆ ಎಣ್ಣೆ ಅಥವಾ ತುಪ್ಪ ಸವರಿ ಈ ಥರ ಮಾಡಿ ಇಟ್ಕೊಂಡಿದ್ದೀವಿ. ನೋಡ್ಬೋದು ಇಲ್ಲಿ ನೀವು ಒಂದು 5 ರಿಂದ 6 ನಿಮಿಷ ಸ್ಟೀಮ್ ಆದರೆ ಸಾಕು, ಈ ಥರ ಬರುತ್ತೆ. ನೋಡ್ಬೋದು ಇಲ್ಲಿ ನೀವು ರೆಡ್ ಚಟ್ನಿ ಮತ್ತು ವೈಟ್ ಚಟ್ನಿ ಜೊತೆ ಮೋಮೋಸ್ ರೆಡಿಯಾಗಿದೆ. ಸೇಮ್ ನಾನು ಈ ಥರ ತೋರಿಸಿದ್ದೀನಲ್ಲ ಅದೇ ಥರ ಮಾಡಿದ್ರೆ ಸೇಮ್ ಹೊರಗಡೆ ಎಲ್ಲ ಹೇಗೆ ಸಿಗುತ್ತಲ್ಲ ಅದೇ ಥರ ಮೋಮೋಸ್ ರೆಡಿಯಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಖಂಡಿತ ಮನೆಗೆ ಒಂದ್ಸತಿ